ಅಣ್ಣ, ದಶಾವತಾರದಲ್ಲಿ ಒಂದಾದಂತಹ ಶ್ರೀ ಪರಶುರಾಮರು ಸೃಷ್ಟಿ ಮಾಡಿದ ಒಂದು ದೇವಾಲಯ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಉಂಟು. ಯಾವುದು ಅಂತ ಹೇಳಿ ನೋಡುವ. ಇದು ನಮ್ಮ ಕುಂಜಾರುಗಿರಿ ದೇವಸ್ಥಾನ ಅಲ್ಲ? ಇಲ್ಲಿ ಅಮ್ಮ ಮತ್ತೆ ನಾನು ಒಟ್ಟಿಗೆ ಸ್ಟೆಪ್ಸ್ ಹತ್ತಿ ಹೋಗ್ತಿದ್ದೆವು. ಹೌದಣ್ಣ, ಅದು ನಮ್ಮ ಉಡುಪಿ ಜಿಲ್ಲೆಯ ಶ್ರೀ ಪಾಜಕ ಕ್ಷೇತ್ರದಲ್ಲಿ ಇರುವಂತಹ ಶ್ರೀ ಕುಂಜಾರುಗಿರಿ ದೇವಸ್ಥಾನ. ಈ ದೇವಸ್ಥಾನದ ಹಿಂದೆ ಒಂದು ಒಳ್ಳೆಯ ಕಥೆ ಇದೆ. ಅದು ಏನಂತ ಹೇಳಿದ್ರೆ, ಪರಶುರಾಮರು ತಮ್ಮ ತಂದೆಯ ಆಜ್ಞೆಯಂತೆ ಇಡೀ ಭೂಮಿಯನ್ನ 21 ಬಾರಿ ಪ್ರದಕ್ಷಿಣೆ ಬರ್ತಾರೆ. ಪ್ರದಕ್ಷಿಣೆ ಬಂದು ಇದ್ದ ಎಲ್ಲಾ ಕೆಟ್ಟ ಕ್ಷತ್ರಿಯರನ್ನ ನಾಶ ಮಾಡ್ತಾರೆ. ಹೀಗೆ ಮಾಡಿದ ನಂತರ ಇವರಿಗೆ ಪಾಪ ಪ್ರಜ್ಞೆ ಕಾಣ್ತದೆ. ಈ ಪಾಪಕ್ಕೆ ನಾನು ಏನು ಪರಿಹಾರ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡು ತನ್ನ ತಾಯಿಯ ಮೊರೆ ಹೋಗ್ತಾರೆ. ತಾಯಿಯಾದ ರೇಣುಕಾದೇವಿ ಹೇಳ್ತಾರೆ, ನೀನು ಇದಕ್ಕೆ ಒಂದು ಭೂ ಪ್ರದೇಶವನ್ನ ದಾನವಾಗಿ ಕೊಡ್ಬೇಕು, ಭೂದಾನ ಮಾಡಿದ್ರೆ ನಿನ್ನ ಪಾಪ ಎಲ್ಲ ಪರಿಹಾರವಾಗ್ತದೆ ಅಂತ ಹೇಳ್ತಾರೆ. ಆಗ ಅವ್ರು ಏನ್ ಮಾಡುದು ಅಂತ ಹೇಳಿ ಸಮುದ್ರರಾಜನ ಮೊರೆ ಹೋಗ್ತಾರೆ. ಸಮುದ್ರರಾಜನ ಕೇಳ್ತಾರೆ, ಸಮುದ್ರರಾಜ, ನನಗೆ ಸ್ವಲ್ಪ ಭೂಮಿಯನ್ನು ನೀನು ಬಿಟ್ಟು ಕೊಡ್ಬೇಕು, ಆಗ ನಾನು ನನ್ನ ಪಾಪ ಪರಿಹಾರ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಅದಕ್ಕೆ ಸಮುದ್ರರಾಜ ಓಕೆ ಆಗಬಹುದು ಅಂತ ಹೇಳಿ ಇವರಿಗೆ ಗೋಕರ್ಣದಿಂದ ಕನ್ಯಾಕುಮಾರಿಯ ಜಾಗವನ್ನು ಬಿಟ್ಟು ಕೊಡ್ತಾರೆ. ಇವರು ತಮ್ಮ ಕೊಡಲನ್ನು ಬೀಸಿ ಇಷ್ಟು ಜಾಗವನ್ನ ಇವರ ವಶಕ್ಕೆ ಮಾಡ್ಕೊಳ್ತಾರೆ. ಅದನ್ನು ಅವರು ನಾಡಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಇಷ್ಟು ಕನ್ಯಾಕುಮಾರಿಯಿಂದ ಗೋಕರ್ಣದವರೆಗೂ ಜಾಗವನ್ನ ಪರಶುರಾಮ ಸೃಷ್ಟಿಯ ನಾಡು ಅಂತ ಕರೀತಾರೆ. ನಂತರ ಇವರಿಗೆ ಈ ಜಾಗದಲ್ಲಿ ಅಂದ್ರೆ ಪಾಜಕದಲ್ಲಿ ಒಂದು ದೇವಿಯ ಆರಾಧನೆ ಮಾಡಬೇಕು ಅಂತ ಆಸೆ ಆಗ್ತದೆ. ಆಗ ಅವರು ವಿಂಧ್ಯ ಪರ್ವತದಿಂದ ದೇವಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇದನ್ನು ನೋಡಿ ದೇವತೆಗಳಿಗೆ ತುಂಬಾ ಖುಷಿ ಆಗ್ತದೆ. ದೇವತೆಗಳು ಒಂದು ವಿಮಾನದಲ್ಲಿ ಬಂದು ಇಲ್ಲಿ ಅಂದ್ರೆ ಪಾಜಕದಲ್ಲಿ ದೇವರ ಸನ್ನಿಧಾನಕ್ಕೆ ಪುಷ್ಪವನ್ನ ಬಿಡ್ತಾರೆ. ಪುಷ್ಪದ ಮಳೆ ಸುರಿಸ್ತಾರೆ. ಸೊ ದೇವತೆಗಳು ವಿಮಾನದಲ್ಲಿ ಬಂದದ್ರಿಂದ ಈ ಪ್ಲೇಸಿಗೆ, ಈ ಜಾಗಕ್ಕೆ ವಿಮಾನಗಿರಿ ಅಂತ ಕೂಡ ಒಂದು ಹೆಸರಿದೆ. ಹಾಗೂ ಇದು ಬೆಟ್ಟ ಕುಂಜರ ಅಂದ್ರೆ ಆನೆಯ ರೂಪದಲ್ಲಿರೋದ್ರಿಂದ ಕುಂಜಾರುಗಿರಿ ಅಂತ ಪ್ರಚಲಿತದಲ್ಲಿದೆ. ಇಲ್ಲೇ ಶ್ರೀ ಮಧ್ವಾಚಾರ್ಯರು ಹುಟ್ಟಿದಲ್ಲ? ಹೌದಣ್ಣ, ಇಲ್ಲೇ ಶ್ರೀ ಮಧ್ವಾಚಾರ್ಯರು ಕೂಡ ಜನ್ಮ ತಾಳಿತು. ಸೊ ನೀವು ಸಹ ಈ ದೇವಸ್ಥಾನಕ್ಕೆ ಹೋಗಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ಮ ಅಭಿಪ್ರಾಯ ತಿಳಿಸಿ. ನಾಳೆ ಹೊಸ ದೇವಾಲಯದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಧನ್ಯವಾದಗಳು.